guys, good morning. Welcome to my channel. The office on time. ಇವತ್ತು ಮಂಡೇ ಸ್ಟಾರ್ಟ್ ಆಫೀಸ್ ಮಂಡೇ. ನಿನ್ನೆ ಮಳೆ ಎಲ್ಲ ಹೋಗಿತ್ತಲ್ಲ, ಎಷ್ಟು ಚಂದ ಕ್ಲೈಮೇಟ್ ಐತಿ. ಇದೆಲ್ಲ ಹೂವು ಬಿದ್ದೈತಲ್ಲ, ಇದಕ್ಕೆ ಸಂಕೇಶ್ವರ ಗಿಡ ಅಂತಾರೆ ನಮ್ಮ ಸೈಡ್. ಇಲ್ಲೇನಂತಾರೆ ಗೊತ್ತಿಲ್ಲ. ಹಾಯ್ ಏನಂದ್ರೆ ನಾನು ನಿಮಗೆ ವಾಚ್ ಬಗ್ಗೆ ಹೇಳ್ಬೇಕನ್ನಕತ್ತಿದ್ದೆ. ಸ್ವಲ್ಪ ವಾಚಸ್ ಅದಾವೆ, ಮನ್ಯಾಗ ಯೂಸ್ ಮಾಡೋ ವಾಚಸ್ ಇರ್ತಾವಲ್ಲ, ಆ ಥರನಾಗ ಸ್ವಲ್ಪ ವಾಚಸ್ ಅದಾವೆ. ಅವ್ನು ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಮನ್ಯಾಗ ಚಲೋ ಆಗಲ್ಲ. ಆ್ಯಸ್ ಪರ್ ವಾಸ್ತು ಅಂದ್ಕೊಳ್ಳಿ, ಸೈಂಟಿಫಿಕಲಿನೂ ಅಂದ್ಕೊಳ್ಳಿ. ಅದು ಸ್ವಲ್ಪ ವಾಚಸ್ ಅದಾವೆ, ಅವ್ನು ಯೂಸ್ ಮಾಡಬಾರ್ದು. ಅದ್ರ ಬಗ್ಗೆ ಹೇಳ್ತೀನಿ. ಅದು ವಾಚಸ್ ಅಂದ್ರೆ ಈಗ ವಾಲಿಗೆ ಮನೆಯಾಗ ವಾಲಿಗೆ ಹಾಕೋದು ಇರುತ್ತೆ, ಹ್ಯಾಂಗ್ ಮಾಡೋದಿರುತ್ತೆ. ಆಮೇಲೆ ಜಸ್ಟ್ ನಂಬರ್ಸ್ ಹಾಕಿ ಅದು ಮಷಿನ್ ರನ್ ಆಗೋದು ಇರುತ್ತೆ, ಮೋಟರ್ ರನ್ ಆಗೋದು. ನಾವು ಆ್ಯಕ್ಚುಲಿ ಈಗ ನಾವು ಪ್ಲ್ಯಾನ್ ಮಾಡತ್ತಿದ್ವಿ, ಹಿಂಗೆ ಹ್ಯಾಂಗಿಂಗ್ ವಾಚ್ ಗತೆ ತೊಗೋಬೇಕು, ಹಿಂಗೆ ಹ್ಯಾಂಗ್ ಮಾಡಿದ್ದು ಅಸ್ಥೆಟಿಕ್ ಇರುತ್ತೆ ಅಂತಂದು ಹೇಳಿ. ನಾನು ಒಂದು ಕಡೆ ಓದಿದ್ದೆ, ಅಂಥ ವಾಚಸ್ ಎಲ್ಲ ಯೂಸ್ ಮಾಡಬಾರ್ದಂತ. ಅವು ಯಾವ ವಾಚಸ್ ಅಂಥೇಳಿ ನಿಮಗೆ ಒಂದು ಪಿಕ್ಚರ್ ಹಿಂಗೆ ಈ ಥರ ಹಾಕಿರ್ತೀನಿ. ಯಾಕಂದ್ರೆ ಯಾವ ಥರ ವಾಚಸ್ ಅಂದರೆ ಈ ಹ್ಯಾಂಗ್ ಮಾಡ್ತಾರೆ ಗೊತ್ತು ವಾಚಸ್. ಈಗ ಕಾರ್ನರಿಗೆ ಇಲ್ಲ ಕಾಲಮು ಇಲ್ಲ ಬೀಮ್ಗೆ ಹ್ಯಾಂಗ್ ಮಾಡ್ತಾರೆ ವಾಚ್. ಅಂಥವು ವಾಚಸ್ ಆ್ಯಕ್ಚುಲಿ ಯೂಸ್ ಮಾಡಬಾರ್ದು. ಎದಕ್ಕಂತಂದ್ರೆ ಯಾವಾಗೂ ಟೈಮ್ ಹ್ಯಾಂಗ್ ಇರುತ್ತೆ. ಇವಾಗ ನಾವು ಡೈಲಿ ಅದನ್ನು ನೋಡ್ತಿರ್ತೀವಿ, ಅಲ್ಲೇ ಇರ್ತಿರ್ತೀವಿ, ಆಲ್ಮೋಸ್ಟ್ ನಮ್ಮದು ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಲ್ಲಿ. ಹಂಗಿದ್ದಾಗ ಆ ಥರ ಹ್ಯಾಂಗ್ ಆಗೋ ವಾಚಸ್ ಯೂಶ್ವಲಿ ನಾವು ಯೂಸ್ ಮಾಡಬಾರ್ದು. ಡೈಲಿ ಲೈಫ್ನಾಗ ನಮ್ಮ ಟೈಮು ಹ್ಯಾಂಗಿರುತ್ತೆ ಅಂತ, ಇನ್ ದ ಸೆನ್ಸ್ ಹಿಂಗೆ ನಮ್ಮ ಟೈಮ್ ಯಾವಾಗಲೂ ಅಷ್ಟಕ್ಕೆ ಅಲ್ಲೇ ಇರುತ್ತೆ. ಆ ಥರ ವಾಚಸ್ ಯೂಸ್ ಮಾಡಬಾರ್ದು, ಹ್ಯಾಂಗ್ ಮಾಡೋದು ಸ್ಪೆಷಲಿ. ಆಮೇಲೆ ನಾವು ಪೆಂಡೆಂಟ್ ಅಂಥೇಳಿ ಚೈನ್ನಾಗ ಹಾಕೋತೀವಲ್ಲ, ವಾಚು ಪೆಂಡೆಂಟ್ ಟೈಪು, ಅದನ್ನು ಹಾಕೋಬಾರ್ದು ಆ್ಯಕ್ಚುಲಿ. ಯಾವಾಗೂ ನಮ್ಮ ಟೈಮು ಹಂಗೆ ಹ್ಯಾಂಗ್ ಇರುತ್ತಂಥದ್ದು. ಇವಾಗ ನೀವು ಕೈಯಾಗ ಹಾಕೋರಿ, ಕ್ಲಾಕ್ ಇಟ್ಕೋರಿ, ಅದು ಸ್ಟೇಬಲ್ ಇರುತ್ತೆ ಯಾವಾಗೂ, ಅದು ಅಳಗಡಂಗಿಲ್ಲ, ಹ್ಯಾಂಗ್ ಅನ್ನೋಂಗಿಲ್ಲ. ಯಾವಾಗೂ ಈ ಥರ ಹ್ಯಾಂಗ್ ಇರೋದು ಯಾವಾಗೂ ವಾಚಸ್ ಯೂಸ್ ಮಾಡಬಾರ್ದು. ಅದರಿಂದ ನಮ್ಮದು ಏನದು ಮ್ಯಾನಿಫೆಸ್ಟೇಷನ್ ಅಂತಲ್ಲ, ರೂಟೀನ್ ಥರ ಅದೊಂದು ನಮ್ಮದು ಟೈಮು ಇದ್ದಲ್ಲೇ ಇರುತ್ತೆ, ಏನೂ ಚಲೋ ಆಗೋದಿಲ್ಲ ಅಂತ. ಆಮೇಲೆ ಇವಾಗ ಚೈನ್ ಟೈಪ್ನಾಗ ಹಾಕೋತಾರಲ್ಲ ಪೆಂಡೆಂಟ್, ಅಂತಂದ್ರೂ ಹಾಕೊಳಕ್ಕೆ ಹೋಗಬಾರ್ದು. ಅದರಿಂದ ಟೈಮ್ ನಮ್ದು ಯಾವಾಗ ಹ್ಯಾಂಗ್ ಆಗೇ ಇರುತ್ತೆ. ಹ್ಯಾಂಗ್ ಅಂದ್ರೆ ಗೊತ್ತಾಗುತ್ತಲ್ಲ ಹ್ಯಾಂಗ್ ಅಂತೇಳಿ. ನಮ್ದು ಯಾವಾಗೂ ಮುಂದೆ ಹೋಗೋದೇ ಇಲ್ಲ, ಟೈಮ್ ಅಲ್ಲೇ ನಿಂತು ಬಿಟ್ಟಿರ್ತೈತಿ, ಚಲೋ ಆಗಂಗಿಲ್ಲ ಆ್ಯಕ್ಚುಲಿ. ಅಂಥ ವಾಚಸ್ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಎಲ್ಲೋ ಓದಿ ಇದನ್ನು ನೋಡಿದ್ದೆ, ನಾವು ಅದು ಪ್ಲ್ಯಾನ್ ಮಾಡತ್ತಿದ್ದೆ ಹ್ಯಾಂಗಿಂಗ್ ವಾಚ್ ಅಂತಂತೇಳಿ. ಇದೆಲ್ಲ ನೋಡಿದ್ಮೇಲೆ ನಾವು ಡ್ರಾಪ್ ಔಟ್ ಮಾಡಿದ್ವಿ. ನೋಡ್ಕೊರಿ, ವಾಚಸ್ ತೊಗೋಬೇಕಂತಂದ್ರೂ ನೀವು ಡಿಸೈಡ್ ಮಾಡಿರಿ ಯಾವ ವಾಚಸ್ ತೊಗೋಬೇಕು, ಏನು ತೊಗೋಬಾರ್ದು, ಅದು ಇಫೆಕ್ಟ್ ಆಗುತ್ತೆ ಹಂಗೆ ಎಲ್ಲದಕ್ಕೂ ಒಂದು ಜನ್ರಲ್ಲು ಆಯಿತು, ಹಿಂಗೆ ಇನ್ಫಾರ್ಮೇಷನ್ ಇರ್ತಾವೆ. ಅದಕ್ಕೆ ವಾಚ್ ತೊಗೋವಾಗ ಸ್ವಲ್ಪ ಥಿಂಕ್ ಮಾಡಿರಿ. ಥಿಂಕ್ ಬಿಫೋರ್ ಟೇಕಿಂಗ್ ವಾಚಸ್ ಫಾರ್ ಹೋಮ್ಸ್. ನಿಮಗೆಲ್ಲ ಹೇಳ್ತಾರೆ. ನಾಳೆ ಸಿಗೋಣ. ಬಾಯ್.